ಚಿತ್ರ ಭಾಳ ಚೆನ್ನಾಗಿದೆ. ನಮ್ಮ ಅರುಣ್ ಹೊಸಕೊಪ್ಪ ಅವರು ನಿರ್ದೇಶನ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿರುವ ಎಲ್ಲ ಪ್ರತಿಯೊಂದು ಪಾತ್ರಗಳು ಯಾರೇ ಆಗಲಿ ಅವರು ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಇದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ನಾನು ಬಹಳ ಒಂದು ಯಾಕೆಂದರೆ ಆ ಪಾತ್ರದ ಒಂದು ವಿಶೇಷತೆ ಏನಿದೆ ಅನ್ನೋದು ಅದರ ಕಥೆ ಮುಖಾಂತರ ಹೇಳಿದ್ದಾರೆ ಅವರು. ಮತ್ತು ಆ ಸಂಗೀತ, ಕೆಲವೊಂದು ಸಂಗೀತಗಳು, ಕೆಲವೊಂದು ಹಾಡುಗಳು, ಆ ಡ್ಯಾನ್ಸ್ ಹಾಡುಗಳೆಲ್ಲ ಬಹಳ ಚೆನ್ನಾಗಿದೆ. ಮತ್ತು ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ. ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ, ಆದರೆ ಅವ್ರು ಯಾರು ಹೊಸಬರು ಅಂತ ನಮಗೆ ಅನಿಸೋದಿಲ್ಲ. ಯಾಕೆಂದರೆ ಅವರ ಒಂದು ಪ್ರತಿಯೊಂದು ಸಂಭಾಷಣೆಯಲ್ಲೂ ಅಷ್ಟೇ, ಒಂದು ಅಭಿನಯದಲ್ಲೂ ಅಷ್ಟೇ ಒಂದು ಸ್ವಲ್ಪ ಪಕ್ವತೆ ಕಾಣ್ತಾ ಇದೆ. ಅಂದರೆ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇದು ನಾನು ನಾಯಕ ನಟ ಅಂತಂದರೆ ನಾನು ಒಪ್ಕೊಳ್ಳೋದಿಲ್ಲ, ಖಂಡಿತ ಒಪ್ಕೊಳ್ಳಲ್ಲ. ಯಾಕೆಂದರೆ ಇದು ಕಥೆನೇ ಹೀರೋ ಇದರಲ್ಲಿ. ಮತ್ತು ಆ ಒಂದು ಇಷ್ಟು ಕಲಾವಿದರುಗಳ ಮಧ್ಯೆ, ಇಷ್ಟು ಪಾತ್ರಗಳ ಮಧ್ಯೆ ಬರೋ ನಾನೊಂದು ಈ ಪಾತ್ರ ಹೊರತು ನಾನು ನಾಯಕ ನಟ ಆಗೋ ಸಾಧ್ಯ ಇಲ್ಲ. ಯಾಕೆಂದರೆ ಆ ಅರ್ಹತೆ ನನಗಿಲ್ಲ ಅಂತ ನಾನು ಹೇಳ್ಕೊಳ್ತೀನಿ. ಯಾಕೆಂದರೆ ಪ್ರತಿಯೊಂದು ಪಾತ್ರಗಳು ಒಬ್ಬೊಬ್ಬರು ಅದ್ಭುತವಾಗಿ ನಟಿಸಿದ್ದಾರೆ. ಎಲ್ಲದಕ್ಕೂ ಮುಖ್ಯ ಕಾರಣ ಕಥೆನೇ ಆಗಿರಬೇಕಾದ್ರೆ ಆ ಕಥೆಯಲ್ಲಿ ಅಂದರೆ ಒಂದು ಸಾಂಬಾರು ಮಾಡಿದಾಗ ಬೇಳೆ ಮತ್ತು ಎಲ್ಲ ಹೇಳ್ತಾರಲ್ಲ, ಲವಾಜಬಿ ಪದಾರ್ಥಗಳೆಲ್ಲ ಹಾಕ್ತಾರಲ್ಲ, ಅದರಲ್ಲಿ ಯಾವುದು ಮುಖ್ಯ ಅಂತ ಹೇಳ್ತೀರಿ? ಎಲ್ಲನೂ ಮುಖ್ಯ ತಾನೇ ಅಲ್ವೇ? ಅದ್ರಲ್ಲಿ ಬೇಳೆನೇ ಮುಖ್ಯ ಆಗಲ್ಲ, ಮತ್ತು ಅದರಲ್ಲಿ ಹಿಂಗೆ ಮುಖ್ಯ ಆಗಲ್ಲ, ಬರೀ ಖಾರದ ಪುಡಿನೇ ಮುಖ್ಯ ಆಗಲ್ಲ, ಹುಣಸೆ ಹಣ್ಣೇ ಮುಖ್ಯ ಆಗಲ್ಲ. ಇವೆಲ್ಲ ಸೇರಿದ್ರೆ ತಾನೇ ಒಂದು ರುಚಿಯಾದ ಸಾಂಬಾರಾಗೋದು. ಅದೇ ಥರ ಇವರೆಲ್ಲರ ಜೊತೆ ನಾನು ಸೇರಿರೋದ್ರಿಂದ ಆ ಚಿತ್ರ ಒಂದು ಚೆನ್ನಾಗಿ ಬಂದಿದೆ. ಅಷ್ಟು ಮಾತ್ರ ಹೇಳಿ ಬಂದಿದೆ. ನನ್ನ ಅಭಿಮಾನಿಗಳು ಹೇಳೋದಿಷ್ಟೇ, ಕನ್ನಡ ಅಭಿಮಾನಿಗಳು ಇವತ್ತರೆಗೂ ನಾನು 800 ಚಿತ್ರಗಳು ಮಾಡಿದ್ದೀನಿ. ಅಲ್ಲಿಂದ ಇಲ್ಲಿ ತನಕ ನನ್ನ ಬಗ್ಗೆ ಒಂದು ತುಂಬ ಅಭಿಮಾನ ತೋರಿಸಿದಿರಿ. ಎಲ್ಲ ಚಿತ್ರಗಳನ್ನು ನೋಡಿ ಇಷ್ಟು ನಾನು ಬೆಳೆಯೋದಕ್ಕೆ ಈ ಚಿತ್ರರಂಗ ನನ್ನ ಬೆಳೆಸಿದೆ. ಆ ಚಿತ್ರರಂಗ ಜೊತೆಗೆ ನೀವು ನನ್ನನ್ನು ಬೆಳೆಸಿದಿರಿ. ನಾನು ಬೆಳೆಯೋದಕ್ಕೂ ಕಾರಣ ನೀವೇ. ನನ್ನ ಎಲ್ಲ ಪಾತ್ರಗಳನ್ನು, ಎಲ್ಲ ಚಿತ್ರಗಳನ್ನು ನೋಡಿ ಮೆಚ್ಕೊಂಡಿದ್ದೀರಿ ನೀವು. ನಾನು ಹೇಳೋದಿಷ್ಟೇ, ಈ ಚಿತ್ರದಲ್ಲಿ ಹೊಸ ನಿರ್ದೇಶಕರು ಪ್ರಪ್ರಥಮ ಮಾಡಿದ್ದಾರೆ. ಮತ್ತು ಅದೇ ಹೊಸ ಕಲಾವಿದರು ಅಂದರೆ ನಮ್ಮ ಮಂದೀಪ್ ರಾಯರವರು, ಪಾಪ ಅವರಿಗಿಲ್ಲ. ಸತ್ಯಜಿತರು ಅವರು ಮಾಡಿದ್ರು, ಪಾಪ ಅವರೂ ಇಲ್ಲ. ಅವರು ಒಳ್ಳೆಯ ಕಲಾವಿದರು. ಮುಖ್ಯಮಂತ್ರಿ ಚಂದ್ರಗಳು, ದಿಂಗಿರಿ ನಾಗರಾಜ್, ಹೊನ್ನೊಳ್ಳಿ ಕೃಷ್ಣ, ಎಲ್ಲ ಇನ್ನೂ ಹಳೆಯ ಕಲಾವಿದರುಗಳನ್ನು ನಮ್ಮ ನಿರ್ದೇಶಕರು ಏನಪ್ಪ ಅಂದರೆ ಸ್ವಲ್ಪ ಹಳೆಯ ಕಲಾವಿದರುಗಳನ್ನು ಸೇರಿಸಿ, ಜೊತೆಗೆ ಹೊಸ ಕಲಾವಿದರನ್ನು ಸೇರಿಸಿ ಈ ಚಿತ್ರ ಮಾಡಿದ್ದಾರೆ. ನಾನು ಹೇಳಿದಾಗೆ ಈ ಚಿತ್ರ ನನಗಂತೂ ಮನಸ್ಸಿಗೆ ಸಂತೋಷವಾಗಿದೆ. ಈ ಅಭಿಮಾನಿ ಅನ್ನದಾತರು ಈ ಹೊಸಬರ ಚಿತ್ರಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ಯಾಕೆಂದರೆ ಇವತ್ತು ಆಗಿನಿಂದ ನಮ್ಮ ಕಾಲದಲ್ಲೂ ಅಷ್ಟೇ ಹೊಸಬರಿಗೆ, ಹೊಸ ನಾಯಕ ನಟರಿಗೆ ಆಗಲಿ, ಹೊಸ ಚಿತ್ರಕ್ಕೆ ಆಗಲಿ ನೀವು ಪ್ರೋತ್ಸಾಹ ಕೊಟ್ಕೊಂಡೇ ಬಂದಿದ್ದೀರಿ. ಅದೇ ರೀತಿ ಈ ಚಿತ್ರ ಮತ್ತೆ ಚಿತ್ರಕ್ಕೆ, ಈ ಚಿತ್ರತಂಡಕ್ಕೆ ನೀವು ಸಾಕಷ್ಟು ಪ್ರೋತ್ಸಾಹ ಕೊಟ್ಟು ಆಶೀರ್ವಾದ ಮಾಡಿದ್ರೆ ಈ ಚಿತ್ರತಂಡದವರು ಮತ್ತೆ ಬೇರೆ ಚಿತ್ರಗಳನ್ನು ತೆಗಿತಾರೆ. ನಿಮ್ಮ ಆಶೀರ್ವಾದ ಈ ಚಿತ್ರದ ಮೇಲೆ ಧನ್ಯವಾದಗಳು. ಜೈ ಕರ್ನಾಟಕ.